ಕಾಲ್ತುಳಿತದಲ್ಲಿ 11 ಮಂದಿ ಸಾವು, 16 ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ದುರಂತಕ್ಕೆ ಹೊಣೆ ಯಾರು ಅನ್ನೋದು ಈಗಿರುವಂತಹ ಪ್ರಶ್ನೆ. ಬೆಂಗಳೂರು ಪೊಲೀಸರು ಎಡವಟ್ಟನ್ನ ಮಾಡಿದ್ದು ಎಲ್ಲಿ ಹಾಗಾದ್ರೆ? ನಿನ್ನೆ ಬೆಳಗ್ಗೆ 6:30ಕ್ಕೆ ಪರೇಡ್ ಬಗ್ಗೆ ಆರ್ಸಿಬಿ ಟೀಮ್ ಘೋಷಿಸುತ್ತೆ ಟ್ವಿಟರ್ನಲ್ಲಿ. ಪೊಲೀಸರನ್ನ ಸಂಪರ್ಕಿಸದೆ ವಿಕ್ಟರಿ ಪರೇಡ್ ಬಗ್ಗೆ ಆರ್ಸಿಬಿ ಹೇಗೆ ಪೋಸ್ಟ್ ಮಾಡ್ತು? ಈ ಬಗ್ಗೆ ಗೊತ್ತಿದ್ರೂ ಯಾವುದೇ ಸೂಚನೆಯನ್ನ ಪೊಲೀಸರು ಕೊಟ್ಲಿಲ್ವಾ ಹಾಗಾದ್ರೆ? ಬೆಳಗ್ಗೆ 11 ಗಂಟೆ ಆದರೂ ಕೂಡ ಮೀಟಿಂಗ್ ಮಾಡೋದ್ರಲ್ಲೇ ಪೊಲೀಸರು ಕಾಲಹರಣವನ್ನ ಮಾಡಿದ್ದಾರೆ. ಸ್ಟೇಡಿಯಂಗಿಂತ ವಿಧಾನಸೌಧದ ಕಾರ್ಯಕ್ರಮಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಅತಿ ಹೆಚ್ಚು ಪೊಲೀಸರು ವಿಧಾನಸೌಧದಲ್ಲಿಯೇ ನಿಯೋಜನೆಗೊಂಡಿದ್ರು. ಮಧ್ಯಾಹ್ನ 2 ಗಂಟೆಗೆ ಪಾಸ್ ಇದ್ದವ್ರಿಗೆ ಮಾತ್ರ ಅವಕಾಶ ಅಂಥೇಳಿ ಪ್ರೆಸ್ ನೋಟ್ ರಿಲೀಸ್ ಆಗುತ್ತೆ. ಮಧ್ಯಾಹ್ನ 3:30ಕ್ಕೆ ವೆಬ್ಸೈಟ್ನಲ್ಲಿ ಟಿಕೆಟ್ ಸಿಗುತ್ತೆ ಅಂಥೇಳಿ ಆರ್ಸಿಬಿ ಘೋಷಣೆ ಮಾಡುತ್ತೆ. ಅಷ್ಟರಲ್ಲಿಯೇ ಸ್ಟೇಡಿಯಂ ಬಳಿ ಲಕ್ಷಾಂತರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಜಮಾಯಿಸ್ತಾರೆ. ಚಿನ್ನಸ್ವಾಮಿ ಸ್ಟೇಡಿಯಂನ ನಿನ್ನೆ ನಡೆದಂತಹ ದುರಂತಕ್ಕೆ ಪೊಲೀಸರ ಎಡವಟ್ಟಾಗಿದ್ದೆಲ್ಲಿ ಅನ್ನೋದರ ಡೀಟೇಲ್ಸ್ ಅನ್ನು ಮುಂದಿಡ್ತಿದ್ದೀವಿ. ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ಮೀನಾಮೇಷವನ್ನು ಮಾಡಿದ್ರು, ತಡ ಮಾಡಿದ್ರು. ನಿರ್ಧಾರವನ್ನು ತೆಗೆದುಕೊಂಡಿದ್ದು ಡಿಲೇ ಆಗಿದ್ದಕ್ಕೇನೆ ಈ ರೀತಿಯ ಎಡವಟ್ಟಾಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಪೊಲೀಸರು ತಡ ಮಾಡಿದ್ದೇನೆ ನಿನ್ನೆಯ ದುರಂತಕ್ಕೆ ಕಾರಣವಾಯ್ತು. ಹಾಗಾದ್ರೆ ಆಡಳಿತ ಮಂಡಳಿಗೆ ಖಡಕ್ ಸೂಚನೆಯನ್ನು ಕೊಡೋದಕ್ಕೆ ಹಿಂದೇಟಾಕ್ತು, ಮೀನಾಮೇಷ ಎಣಿಸ್ತು. ಆಗಲ್ಲ, ಭದ್ರತೆಯ ದೃಷ್ಟಿಯಲ್ಲಿ ಭಾನುವಾರ ಅಥವಾ ಮುಂದೊಂದು ದಿವಸ ಇಟ್ಕೊಳ್ಳೋಣ ಅನ್ನುವಂತಹ ಸೂಚನೆ ಕೊಡ್ಬೋದಿತ್ತು. ಟಿಕೆಟು ಪಾಸ್ ಬಗ್ಗೆ ಪೊಲೀಸರಿಗೆ ಮಾಹಿತಿ ಇರಲಿಲ್ವಾ ಹಾಗಾದ್ರೆ? 3 ಲಕ್ಷ ಜನ ಸೇರ್ತಾರೆ ಅಂದ್ರೆ ಜನರಿಗೆ ಮಾಹಿತಿ ಕೊಡೋದಕ್ಕೆ ಪೊಲೀಸರಿಗೆ ಆಸಕ್ತಿಯೇ ಇರಲಿಲ್ಲ. ಪೊಲೀಸರ ಆಸಕ್ತಿ ಇದ್ದಿದ್ದೆಲ್ಲ ವಿಧಾನಸೌಧದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮದ ಕಡೆ. ಕಾರ್ಯಕ್ರಮ ಬೇಡ ಅನ್ನೋದಕ್ಕೆ ಪೊಲೀಸರ ಮೇಲೆ ಒತ್ತಡವನ್ನು ಹಾಕಲಾಗಿತ್ತ. ಪೊಲೀಸರ ನಿಯೋಜನೆಯಲ್ಲಿ ನಿರಂತರವಾಗಿ ಎಡವಟ್ಟಾಗಿರೋದು ಗೊತ್ತಾಗ್ತಾ ಇದೆ. ಮೊನ್ನೆ ಅಷ್ಟೇ ಆರ್ಸಿಬಿ ಗೆದ್ದಂತಹ ದಿನ ಸೆಲೆಬ್ರೇಷನ್ನು ಮಿಡ್ ನೈಟ್ ವರೆಗೂ ಕೂಡ ಆಗಿದೆ. ಅವತ್ತು ಪೊಲೀಸರು ಕೆಲಸ ಮಾಡಿದ್ದಾರೆ. ಬೆಳಗ್ಗೆ ಏಕಾಏಕಿಯಾಗಿ ವಿಜಯ ಯಾತ್ರೆ ಮಾಡಬೇಕು ಅನ್ನುವಂತಹ ಸೂಚನೆ, ಸರ್ಕಾರದ ಸೂಚನೆ. ಚಿನ್ನಸ್ವಾಮಿ ಸ್ಟೇಡಿಯಂ ಗೇಟ್ ಬಳಿ ಭದ್ರತೆ ಇಲ್ಲದೆ ಇರೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಇವೆಲ್ಲವೂ ಕೂಡ ನಿನ್ನೆಯ ದುರಂತಕ್ಕೆ ಪ್ರಮುಖ ಕಾರಣಗಳಾಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮುರಳಿ, ತಪ್ಪು ಯಾರದ್ದು ಅನ್ನುವಂತಹ ಪ್ರಶ್ನೆ, ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಅನ್ನುವಂತಹ ಪರಿಸ್ಥಿತಿ ಈಗ ಕ್ರಿಯೇಟ್ ಆಗಿದೆ. ಬಟ್ ಪೊಲೀಸರ ಪಾತ್ರದ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂಥದ್ದು. ಪೊಲೀಸರ ನಿರ್ಲಕ್ಷ್ಯ ವಹಿಸಿದ್ದು ಎಲ್ಲಿ ಅಂಥೇಳಿ, ಈ ದುರಂತಕ್ಕೆ ಪೊಲೀಸರ ಈ ನಿರ್ಲಕ್ಷ್ಯ ಯಾವ ರೀತಿ ಕಾರಣ ಆಯಿತು ಅಂಥೇಳಿ ಮುರಳಿ? ಖಂಡಿತವಾಗೂ ಪ್ರೇಮ, ಯಾಕೆಂದ್ರೆ ಪ್ರಮುಖವಾಗಿ ನಿನ್ನೆ ಬೆಳಗ್ಗೆ 6:30ಕ್ಕೆ ಆರ್ಸಿಬಿ ಮ್ಯಾನೇಜ್ಮೆಂಟ್ ಒಂದು ಪೋಸ್ಟ್ ಅನ್ನ ತನ್ನ ಸೋಷಿಯಲ್ ಮೀಡಿಯಾ ಏನು ಖಾತೆಗಳೇನಿತ್ತು, ಟ್ವಿಟರ್ ಇರ್ಬೋದು ಮತ್ತು ಫೇಸ್ಬುಕ್ ಇರ್ಬೋದು, ಎರಡೂ ಕಡೆಯಲ್ಲಿ ಒಂದು ಪೋಸ್ಟ್ ಅನ್ನ ಮಾಡುವಂಥದ್ದು. ಸಂಜೆ 3:30ಕ್ಕೆ ವಿಕ್ಟರಿ ಪೀರಿಯಡ್ ಅನ್ನ ಬೆಂಗಳೂರಿನಲ್ಲಿ ಆಯೋಜನೆಯನ್ನ ಮಾಡ್ಕೊಂಡಿದ್ದೀವಿ, ಅದರ ಅಪ್ಡೇಟ್ಸ್ ಅನ್ನ ನಿಮಗೆ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟರು. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಪೊಲೀಸರ ಜೊತೆಯಲ್ಲಿ ಚರ್ಚೆಯನ್ನು ಮಾಡುವಂಥದ್ದಾಗ್ಲಿ ಅಥವಾ ಪೊಲೀಸರ ಪರ್ಮಿಷನ್ ಅನ್ನ ಪಡ್ಕೊಳ್ಳುವಂಥದ್ದಾಗ್ಲಿ ಯಾವುದನ್ನು ಕೂಡ ಮಾಡಿಲ್ಲದೆ ಇರೋದು ದೊಡ್ಡ ಮಟ್ಟದ ಪ್ರಮಾದ ಆಗಿರುವಂಥದ್ದು. ಯಾಕಂದ್ರೆ 6:30ಕ್ಕೆ ಪೋಸ್ಟ್ ಅನ್ನು ಮಾಡ್ತಾರೆ. 6:30ಕ್ಕೆ ಪೋಸ್ಟ್ ಮಾಡಿದ್ರು ಕೂಡ ಪೊಲೀಸರು ಕೆಎಸ್ಸಿಯ ಆಡಳಿತ ಮಂಡಳಿಯ ಜೊತೆಯಲ್ಲಿ ಮಾತುಕತೆಯನ್ನ ಮಾಡುವಂಥದ್ದನ್ನ ಸಾಕಷ್ಟು ತಡವನ್ನ ಮಾಡಿರುವಂಥದ್ದು. ಮಧ್ಯಾಹ್ನ ಸರಿಸುಮಾರು 11 ಗಂಟೆ ಆಗಿತ್ತು. 11 ಗಂಟೆಯಿಂದಲೂ ಕೂಡ 11 ಗಂಟೆ ತನಕ ಕೂಡ ಯಾವುದೇ ರೀತಿಯ ಚರ್ಚೆಗಳಾಗಿರಲಿಲ್ಲ. 11 ಗಂಟೆಗೆ ಒಂದು ಮೀಟಿಂಗ್ ಅನ್ನ ಮಾಡ್ತಾರೆ. ಮೀಟಿಂಗ್ ಅನ್ನ ಮಾಡಿ ಅಲ್ಲಿ ಟಿಕೆಟ್ ಮತ್ತು ಪಾಸ್ಗಳನ್ನ ಕೊಡಲಾಗ್ತದೆ. ಪಾಸ್ಗಳನ್ನ ಕೊಟ್ಟ ಬಳಿಕ ಅಷ್ಟೇ ನಾವು ಏನು ಸ್ಟೇಡಿಯಂನ ಒಳಗಡೆ ಬಿಡ್ತೀವಿ ಅಂತ ಹೇಳಿದ್ರು. ಆದ್ರೆ ಮಧ್ಯಾಹ್ನ 3:30 ತನಕ ಕೂಡ ಕೆಎಸ್ಸಿಎ ಇಂದ ಯಾವುದೇ ರೀತಿಯ ಮಾಹಿತಿಗಳು ಹೊರಗಡೆ ಬರೋದಿಲ್ಲ. ಎಲ್ಲಿ ಟಿಕೆಟ್ ಅನ್ನ ಕೊಡ್ತಾರೆ, ಎಲ್ಲಿ ಪಾಸ್ಗಳನ್ನ ಕೊಡ್ತಾರೆ, ಸಾರ್ವಜನಿಕರ ಪ್ರವೇಶ ಯಾವ ರೀತಿ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಗಳು ಇರಲಿಲ್ಲ. ಅದರ ಬಗ್ಗೆ ಪೊಲೀಸರು ಯಾವುದೇ ರೀತಿಯ ತಲೆ ಕೆಡಿಸ್ಕೊಳ್ಳುವಂತ ಪ್ರಯತ್ನಗಳನ್ನ ಮಾಡಲೇ ಇಲ್ಲ. ಯಾಕೆಂದ್ರೆ ಖಡಕ್ ಆಗಿ ಒಂದಷ್ಟು ಸೂಚನೆಗಳನ್ನ ಕೊಡಬೇಕಿತ್ತು. ಸೂಚನೆಗಳನ್ನ ಕೊಟ್ಟು ಟಿಕೆಟ್ ಮತ್ತು ಪ್ರವೇಶದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಕನ್ಫರ್ಮೇಶನ್ ಅನ್ನ ಮಾಡ್ಕೊಳ್ಬೇಕಿತ್ತು. ಯಾಕೆಂದ್ರೆ ಬೆಳಗ್ಗೆ 6:30ಕ್ಕೆ ಯಾವಾಗ ಪೋಸ್ಟ್ ಅನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾರೆ, ಆ ಸಂದರ್ಭದಲ್ಲೇ ಅದನ್ನ ಎಚ್ಚೆತ್ಕೊಂಡು ಅವರ ಜೊತೆಯಲ್ಲಿ ಮಾತನಾಡುವಂತ ಪ್ರಯತ್ನವನ್ನ ಮಾಡಬೇಕಿತ್ತು. ಅಥವಾ ಇವತ್ತು ಸಂಭ್ರಮಾಚರಣೆ ಬೇಡ ಅಂತ ಹೇಳಿ ನಿಲ್ಲಿಸುವಂತ ಒಂದಷ್ಟು ಪ್ರಯತ್ನಗಳಾಗಬೇಕಾಯಿತು. ಜೊತೆಗೆ ಒಂದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ನಗರ ಪೊಲೀಸ್ ಆಯುಕ್ತರ ಮೇಲೆ ರಾಜಕೀಯ ಒತ್ತಡ ಇತ್ತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಗ್ರಾಂಡ್ ಸ್ಟೆಪ್ ನಲ್ಲಿ ನಡೆದಂತ ಏನು ಕಾರ್ಯಕ್ರಮ ಏನಿತ್ತು ವಿಧಾನಸೌಧದ ಮುಂದೆ, ಅದನ್ನು ಕೂಡ ನಿರಾಕರಣೆಯನ್ನ ಮಾಡಿದ್ರು. ಜೊತೆಗೆ ವಿಕ್ಟರಿ ಪೆರೇಡ್ ಏನಿತ್ತು, ಆ ವಿಕ್ಟರಿ ಪೆರೇಡ್ ಅನ್ನು ಕೂಡ ಸಂಪೂರ್ಣವಾಗಿ ನಿರಾಕರಣೆಯನ್ನ ಮಾಡಿದ್ರು. ಪೊಲೀಸರ ನಿಯೋಜನೆಯನ್ನ ಅಷ್ಟು ಬೇಗ ತತ್ಕ್ಷಣವಾಗಿ ನಿರ್ವಹಣೆಯನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಾ ಕಡೆಯಿಂದನೂ ಕೂಡ HL ಅಲ್ಲಿ ಬಂದೋಬಸ್ತನ್ನ ಮಾಡ್ಕೊಳ್ಬೇಕು, ವಿಧಾನಸೌಧದಲ್ಲಿ ಬಂದೋಬಸ್ತನ್ನ ಮಾಡ್ಕೊಳ್ಬೇಕು, ಅದಾದ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ ಬಂದೋಬಸ್ತನ್ನ ಮಾಡಬೇಕು. ಈ ಎಲ್ಲಾ ಕಡೆಯಲ್ಲೂ ಕೂಡ
ಬಂದೋಬಸ್ತನ್ನ ಕೇವಲ ಗಂಟೆಗಳಲ್ಲಿ 2-3 ಗಂಟೆಗಳಲ್ಲಿ ನಿಯೋಜನೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಸಂಪೂರ್ಣವಾಗಿ ನಿಯಂತ್ರಣ ಮಾಡಬೇಕು ಅಂತ ಹೇಳಿ ಖಡಕ್ ಆಗಿ ಸೂಚನೆಯನ್ನ ಕೊಡಬೇಕಿತ್ತು. ಅದ್ಯಾವುದೂ ಕೂಡ ಕೊಡದೇ ಇರುವಂತದ್ದು ಮತ್ತು ಅವರಿಗೆ ಮೇಲಿದ್ದಂತ ಒತ್ತಡಗಳಿಂದ ನಿನ್ನೆ ಒಂದಷ್ಟು ಘಟನಾವಳಿಗಳು ಅವಘಡಗಳು ನಡೆದಿರುವಂತದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ವಿಧಾನಸೌಧದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ, ಸಚಿವಾದ್ವಯರು, ಸಿಎಂ, DCM ಅವರ ಕುಟುಂಬಸ್ಥರಿಗೆ ರಕ್ಷಣೆ ಕೊಡುವಂತಹ ನಿಟ್ಟಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭದ್ರತೆಯನ್ನು ಕಡಿಮೆ ಮಾಡಿರುವಂತಹ ವಿಚಾರಗಳು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಹಾಗಾಗಿಯೇ ಈ ಎಡವಟ್ಟಾಯಿತು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಚಿನ್ನಸ್ವಾಮಿ ಸ್ಟೇಡಿಯಂನ ಕಾಲ್ತುಳಿತದ ದುರಂತಕ್ಕೆ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆ ಬಂದಾಗ ಈ ಎಲ್ಲ ವಿಚಾರಗಳು ಕೂಡ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಬೆಂಗಳೂರು ಪೊಲೀಸರು ಎಲ್ಲಿ ಎಡವಟ್ಟು ಮಾಡಿದ್ರು ಅನ್ನೋದು ಕೂಡ ಈಗ ಮುನ್ನೆಲೆಗೆ ಬರ್ತಾ ಇದೆ. ಅದರ ಜೊತೆಗೇನೆ ಕಮ್ಯುನಿಕೇಷನ್ನ ಅತಿ ದೊಡ್ಡ ಗ್ಯಾಪ್ ಇರೋದು ಕೂಡ ಗೊತ್ತಾಗ್ತಾ ಇದೆ. ಅವರನ್ನು ಇವ್ರು ಕೇಳಿಲ್ಲ, ಇವರನ್ನು ಅವ್ರು ಕೇಳಿಲ್ಲ, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿದ್ದಾರೆ, ಇವ್ರ ಪಾಡಿಗೆ ಇವ್ರು ಕೆಲಸ ಮಾಡಿದ್ದಾರೆ. 3-3.5 ಲಕ್ಷ ಜನ 35 ಆಸನದ ಜಾಗ ಇರುವಂತಹ ಚಿನ್ನಸ್ವಾಮಿ ಸ್ಟೇಡಿಯಂಗೆ ನುಗ್ಗಿದ್ದಾರೆ. ಅದರ ಪರಿಣಾಮ 11 ಜನ ಉಸಿರು ಚೆಲ್ಲಿರುವಂಥದ್ದು. ಈಗ 16 ಜನ ಈಗ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡಿಬೇಕಾದಂತಹ ಪರಿಸ್ಥಿತಿಯಲ್ಲಿದ್ದಾರೆ.